ಗೈಸ್ ನೀವೇನಾದ್ರೂ ನಿಮ್ಮ ವಾಟ್ಸಪ್ ಅಕೌಂಟ್ನ ಡಿಲೀಟ್ ಮಾಡಬೇಕಪ್ಪ ಅಂದ್ರೆ ನೀವು ಯಾವ ರೀತಿ ಡಿಲೀಟ್ ಮಾಡ್ತೀರಾ ಅಂದ್ರೆ ಅದನ್ನ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡು ಆ್ಯಪ್ನ ಡಿಲೀಟ್ ಮಾಡ್ತೀರಾ. ಆ್ಯಪ್ನ ಡಿಲೀಟ್ ಮಾಡಿದ ಅಂದ್ರೆ ಖಂಡಿತ ನಿಮ್ದು ವಾಟ್ಸಪ್ ಅಕೌಂಟು ಡಿಲೀಟ್ ಆಗಿಲ್ಲ. ಬೇರೆದ್ರಲ್ಲಿ ನಿಮ್ಗೆ ಏನಾದ್ರು ಮೆಸೇಜ್ ಮಾಡ್ಬೇಕಪ್ಪ ಅಂದ್ರೆ ಅದು ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಮತ್ತೆ ಯಾವ ರೀತಿ ವಾಟ್ಸಪ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾ ಹೇಳೋ ರೀತಿ ನೀವೇನಾದ್ರು ಡಿಲೀಟ್ ಮಾಡಿದ್ರಪ್ಪ ಅಂದ್ರೆ ಬೇರೆಯವ್ರ ಫೋನಲ್ಲಿ ನಿಮ್ಮ ಅಕೌಂಟ್ ಓಪನ್ ಆಗಿಲ್ಲ ಅಂದ್ರೆ ನಿಮ್ಮ ನಂಬರ್ನ ಓಪನ್ ಮಾಡಿದ್ರೆ ಅಲ್ಲಿ ಮೆಸೇಜ್ ಮಾಡೋಕ್ಕೆ ಆಪ್ಷನ್ ಸಿಗೋದಿಲ್ಲ. ಆ ರೀತಿ ಪರ್ಮನೆಂಟ್ ಆಗಿ ಯಾವ ರೀತಿ ಡಿಲೀಟ್ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊಂದು ಲೈಕ್ ನ ಮಾಡಿ ಆಯ್ತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಾಗಿ ನೀವು ಮೊದ್ಲು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ವಾಟ್ಸಪ್ ಅಕೌಂಟ್ನ ಓಪನ್ ಮಾಡಬೇಕು. ಅಂದ್ರೆ ವಾಟ್ಸಪ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಓಪನ್ ಮಾಡ್ಕೊಂತೀನಿ. ಓಪನ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಆಪ್ಷನ್ ಬರ್ತವೆ. ಇಲ್ಲಿ ಫಸ್ಟ್ ಒಂದೊಂದು ಆಪ್ಷನ್ ಇದೆ ನೋಡಿ ಅಕೌಂಟ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಆಪ್ಷನ್ ಬರುತ್ತೆ. ಇಲ್ಲಿ ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ ಡಿಲೀಟ್ ಅಕೌಂಟ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಇಲ್ಲಿ 2 ಆಪ್ಷನ್ ನೋಡೋ ಸಿಗುತ್ತೆ. ಒಂದು ಗ್ರೀನ್ ಕಲರ್, ಒಂದು ರೆಡ್ ಕಲರ್. ಮೊದಲು ಗ್ರೀನ್ ಕಲರ್ ಏನಂತ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಇವಾಗ ನಿಮ್ದು ವಾಟ್ಸಪ್ ಒಂದು ಅಕೌಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದ್ರದ್ದು ವಾಟ್ಸಪ್ ನಂಬರ್ ಮಾತ್ರ ಚೇಂಜ್ ಮಾಡಬೇಕು. ಎಲ್ಲ ಮೆಸೇಜ್ ಎಲ್ಲ ಹಾಗೆ ಇರಬೇಕಪ್ಪ ಅಂದ್ರೆ ಬರೀ ನೀವು ನಂಬರ್ ಮಾತ್ರ ಚೇಂಜ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಚೇಂಜ್ ನಂಬರ್ ಅಂತ ಒಂದು ಆಪ್ಷನ್ ಕಾಣಿಸ್ತೇವೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ನಿಮ್ದು ಯಾವ ಅಕೌಂಟ್ ಇಂದ ಲಾಗಿನ್ ಮಾಡಿರ್ತಾರೆ ನೋಡಿ, ಅಂದ್ರೆ ಯಾವ ನಂಬರ್ ಇಂದ ನೀವು ವಾಟ್ಸಪ್ ನ ಕ್ರಿಯೇಟ್ ಮಾಡಿರ್ತಾರೆ ನೋಡಿ, ಆ ನಂಬರ್ ಮೇಲ್ಗಡೆ ಬರುತ್ತೆ. ಇವಾಗ ಕೆಳಗಡೆ ಏನ್ ಹಾಕ್ಬೇಕಪ್ಪ ಅಂದ್ರೆ ಹೊಸ ನಂಬರ್. ಇವಾಗ ನೀವು ಯಾವ ನಂಬರ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ನೋಡಿ, ಆ ನಂಬರ್ನ ಕೆಳಗಡೆ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ನಂಬರ್ ಚೇಂಜ್ ಆಗುತ್ತೆ. ನಮಗೆ ಈ ತರ ಆಪ್ಷನ್ ಬೇಡ, ನಮಗೆ ಪರ್ಮನೆಂಟ್ ಆಗಿ ಅಕೌಂಟ್ ನ ಡಿಲೀಟ್ ಮಾಡಬೇಕು. ಇವಾಗ ನಿಮ್ಗೆ ಜಸ್ಟ್ ನಿಮ್ಗೆ ತಿಳಿಸ್ಕೊಟ್ಟೆ ಯಾವ ರೀತಿ ನಂಬರ್ ಚೇಂಜ್ ಮಾಡೋದು ಅಂತೇಳಿ. ಇವಾಗ ಡಿಲೀಟ್ ಮಾಡೋದು ಅಕೌಂಟ್. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಫೋನ್ ನಂಬರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅಲ್ಲಿ ಆಲ್ರೆಡಿ ನಿಮ್ ಫೋನ್ ನಂಬರ್ ಏನಾದ್ರು ಇತ್ತಪ್ಪ ಅಂದ್ರೆ ನೀವು ಏನ್ ಮಾಡಕ್ ಹೋಗ್ಬಿಡಿ. ಅಲ್ಲಿ ಏನಾದ್ರು ಫೋನ್ ನಂಬರ್ ಇದ್ದೆ ಖಾಲಿ ಇತ್ತಪ್ಪ ಅಂದ್ರೆ ನೀವು ಫೋನ್ ನಂಬರ್ನ ಆ್ಯಡ್ ಮಾಡಿ. ಅಂದ್ರೆ ವಾಟ್ಸಪ್ ನಂಬರ್ ಇರ್ತಲ್ಲ ನಿಮ್ದು, ಅದನ್ನ ಅಲ್ಲಿ ಆ್ಯಡ್ ಮಾಡಿ. ಆ್ಯಡ್ ಮಾಡ್ಬಿಟ್ಟು ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿದ್ಮೇಲೆ ನೋಡಿ ಸೆಲೆಕ್ಟ್ ರೀಸನ್ ಅಂತ ಕೇಳ್ತಾ ಇದೆ. ನೀವು ಯಾಕಪ್ಪ ನಿಮ್ಮ ಅಕೌಂಟ್ ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತೀರಾ, ಅದಕ್ಕೆ ಒಂದು ರೀಸನ್ ಹೇಳಿ ಅಂತ ಕೇಳ್ತಾ ಇದೆ. ಇಲ್ಲಿ ಪಕ್ಕ ಒಂದು ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಏನ್ ಸೆಲೆಕ್ಟ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಚೇಂಜಿಂಗ್ ಮೈ ಡಿವೈಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅಂದ್ರೆ ನಾನು ಫೋನ್ ಚೇಂಜ್ ಮಾಡ್ತಾ ಇದ್ದೇನೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದನ್ನ ಸೆಲೆಕ್ಟ್ ಮಾಡಿದಾದ್ಮೇಲೆ ಕೆಳಗಡೆ ಏನ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರ್ತೀವಿ. ಮತ್ತೊಂದ್ಸರಿ ಕೇಳ್ತೆ ಅದು ನೀವು ಡಿಲೀಟ್ ಮಾಡ್ತೀರಾ ಇಲ್ಲ ಅಂತೇಳಿ. ಪ್ರೊಸೀಡ್ ಟು ಡಿಲೀಟ್ ದಿಸ್ ಅಕೌಂಟ್ ಅಂತ ಕೇಳುತ್ತೆ ಅದು. ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ವಿತಿನ್ ಒಂದು 5 ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಬೇರೆ ಯಾರಾದ್ರೂ ನಿಮ್ಮ ನಂಬರ್ನ ಟೈಪ್ ಮಾಡಿ ವಾಟ್ಸಪ್ ನಲ್ಲಿ ಏನಾದ್ರು ಕಳ್ಸಕ್ ಹೋದ್ರಪ್ಪ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ದು ಯಾವ್ದು ರೀತಿ ಅಕೌಂಟೇ ಬರಂಗಿಲ್ಲ. ಈ ರೀತಿಯಾಗಿ ನೀವು ಪರ್ಮನೆಂಟ್ ಆಗಿ ಅಕೌಂಟ್ ನ ಡಿಲೀಟ್ ಮಾಡ್ಕೋಬಹುದು. ಇವಾಗ ನೋಡಿದ್ರಲ್ಲ ಯಾವ ರೀತಿ ಪರ್ಮನೆಂಟ್ ಆಗಿ ವಾಟ್ಸಪ್ ಅಕೌಂಟ್ ನ ಡಿಲೀಟ್ ಮಾಡೋಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ವಿಡಿಯೋ ಹೆಲ್ಪ್ಫುಲ್ ಆಗಿ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.